ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ದೇವರು ಕೊಟ್ಟ ಆಯಸ್ಸಿಗೆ ಯಾವುದೇ ಲೋಪದೋಷ ಬರದಾಗೆ ಆಯಸ್ಸನ್ನು ಗಟ್ಟಿಗೊಳಿಸುವಂತಹ ಮತ್ತು ಯಾವುದೇ ಒಂದು ಸಮಸ್ಯೆಗಳು ಬರದ ಹಾಗೆ ಒಂದು ಶಿವಮಂತ್ರ ಇವತ್ತು ಹೇಳ್ತೇನೆ, ಮೃತ್ಯುಂಜಯ ಮಂತ್ರ. ಅದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ ನಾನು. ಆದರೆ ಈ ಪ್ರಸ್ತುತ ಸಮಯಕ್ಕೆ ಇನ್ನೂ ಅಂದರೆ ಯಾರೂ ನೋಡಿರೋದಿಲ್ಲ, ಕೆಲವರು ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವರು ವಿಡಿಯೋ ನೋಡಿರೋದಿಲ್ಲ. ಯಾಕಂದರೆ ಈ ಪ್ರಸ್ತುತ ಸಮಯಕ್ಕೆ ಅದು ತುಂಬ ಉಪಯುಕ್ತವಾದಂಥದ್ದು, ತುಂಬ ಪರಿಣಾಮಕಾರಿ ಮಂತ್ರ ಕೂಡ ಅಂತ ನಾನು ಇನ್ನೊಂದು ಸಲ ಅದನ್ನು ವಿಡಿಯೋದ ಮೂಲಕ ಹೇಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ವೀಕ್ಷಕ ಬಂಧುವಾದಂಥ ನಮ್ಮ ಕುಟುಂಬ ಸದಸ್ಯರೇ ಆಗಿ ಹೋಗಿರುವಂಥ ನಮ್ಮ ಚಾನೆಲ್ನ ವಸಂತಾಚಾರ್ಯ ಅವರ ತಮ್ಮ 2 ದಿನಗಳ ಹಿಂದೆ ತೀರಿ ಹೋದರು ಅಂತ ಅವರು ಮೆಸೇಜ್ ಮಾಡಿದರು. ಅವರ ಆತ್ಮಕ್ಕೆ ಆ ಶಿವದೇವರು ಚಿರಶಾಂತಿಯನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೇನು ಅದೇ ಚಿಕ್ಕ ಪ್ರಾಯದವರೇ ಈಗ ಹೋಗ್ತಾ ಇದ್ದಾರೆ, ಗೊತ್ತಿರ್ಬೋದು. ಆದಷ್ಟು ನಾನು ಹೇಳೋದು ಒಂದೇ, ಆದಷ್ಟು ಶಿವದೇವರ ಧ್ಯಾನ ಮಾಡೋದಾಗಲಿ ಅಥವಾ ಮಂತ್ರ ಪಠನೆ ಮಾಡೋದಾಗಲಿ ಅದನ್ನೆಲ್ಲ ಹೇಳ್ಕೊಂಡು ಬನ್ನಿ. ಹಾಗೆಯೇ ಈ ವಾರದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು, ಇವರೆಲ್ಲ ನನ್ನ ಕುಟುಂಬ ಸದಸ್ಯರಾಗಿ ಹೋಗಿದ್ದಾರೆ. ನಾನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಿಮಗೆಲ್ಲರಿಗೂ ನಾನು ಆ ಶಿವಶಕ್ತಿ ಅಂದರೆ ಆ ಶಿವದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ನಂಬ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ಈ ವಾರದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಅಂದರೆ ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಶ್ರೀನಿವಾಸ ಮೂರ್ತಿ, ಗುರುಸ್ವಾಮಿ, ಬಿಂದು ಭಾರತಿ, ಅಕ್ಷತಾ ಶೆಟ್ಟಿ, MV ಲಕ್ಷ್ಮಿ, ವೈಷ್ಣವಿ, ಸುಮಿತ್ರಾ ಶೆಟ್ಟಿ, ದೀಕ್ಷಿತ M, ಮಂಜುಳಾ S ಮತ್ತು ಇವರು ಯಾರು ಆನಂದ್ ಕುಮಾರ್ ಅವರು. ಇವರೆಲ್ಲರಿಗೆ ಆ ಒಂದು ಶಿವದೇವರ ಮತ್ತು ಕೊರಗಜ್ಜ ದೇವದ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಪ್ರಾರ್ಥನೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಅಷ್ಟು ಒಳ್ಳೆಯ ಒಂದು ಮನಸ್ಸಿನಿಂದ ನಾನು ನಿಮ್ಮೆಲ್ಲರಿಗೂ ಯಾವತ್ತೂ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ನಾನು ಈಗಾಗಲೇ ಹೇಳಿದೆ, ಆಯಸ್ಸು ಗಟ್ಟಿಯಾಗಲಿಕ್ಕೆ, ಆಯಸ್ಸಿಗೆ ಯಾವುದೇ ತೊಂದರೆ ಬರದ ಹಾಗೆ ಮೃತ್ಯುಂಜಯ ಮಂತ್ರ ಇರುತ್ತೆ, ಗೊತ್ತಿರ್ಬೋದು. ಅದನ್ನು ತುಂಬ ಭಕ್ತಿಯಿಂದ, ನಿಷ್ಠೆಯಿಂದ, ಏಕಾಗ್ರತೆಯಿಂದ ಪಠನೆ ಮಾಡಿ ಬೆಳಗ್ಗಿನ ಹೊತ್ತಿನಲ್ಲಿ, ಸಂಜೆ ಹೊತ್ತು ಆದರೆ ಸಂಜೆ ಹೊತ್ತಿನಲ್ಲೂ ಕೂಡ ಮಾಡಬಹುದು. ಎಷ್ಟು ಪಠನೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಒಂದು ವೇಳೆ ಪಠನೆ ಮಾಡಲಿಕ್ಕೆ ಕಷ್ಟ ಆದರೆ ಅದನ್ನು ನೀವು ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಕೇಳ್ತಾ ಇರಬಹುದು. ತುಂಬ ಪರಿಣಾಮಕಾರಿ ಮಂತ್ರ. ಮತ್ತು ಹಾಗೆಯೇ ಶಿವದೇವರ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಬರುತ್ತೆ ಅಲ್ವ, ಅದನ್ನು ದಿನಕ್ಕೆ 108 ಬಾರಿ ಪಠನೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನಂಬಿಕೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ಎಲ್ಲವೂ ಮಂತ್ರದ ಒಂದು ಶಕ್ತಿ ಸಾಧ್ಯವಾಗುತ್ತೆ, ಫಲಿಸುತ್ತೆ. ಅಂದರೆ ಇದು ಹೇಗಿರುತ್ತೆ, ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯ ಮಾಮೃತಾತ್ ಅನ್ನೋ ಮಂತ್ರ. ನಿಮಗೆ ಅದು ಇಷ್ಟ ಅಂದರೆ ಅದನ್ನು ಹೇಳಲಿಕ್ಕೆ ಕಷ್ಟ ಆದರೆ ಅದನ್ನು ಕೇಳ್ಬೋದು. ಕೇಳ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಆದಷ್ಟು ನೀವು ನಿಮ್ಮ ಆರೋಗ್ಯದ ಕಡೆ ಮತ್ತು ಯಾವುದೇ ಯೋಚನೆ ಏನೇ ನೆಗೆಟಿವ್ ಥಾಟ್ ಬಂದರೂ ಅದನ್ನು ದೂರ ಮಾಡಿ ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಶಿವ ಧ್ಯಾನ ಮಾಡಿ, ಆದಷ್ಟು ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ.